ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಓಪನ್ ಹಾರ್ಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾಳೆ ಅಂದರೆ 24ನೇ ತಾರೀಕು ಗುರುವಾರ ಅಮಾವಾಸ್ಯೆ, ಬಹಳ ವಿಶೇಷವಾದಂಥ ಅಮಾವಾಸ್ಯೆ. ಅದು ಮೊಹರಮದ ನಂತರ ಬರುವಂಥ ಈ ಒಂದು ಅಮಾವಾಸ್ಯೆ. ಹೆಬ್ಬಳ್ಳಿಯವರು ಈ ಅಮಾವಾಸ್ಯೆಯ ಒಂದು ಕೊನೆಯ ಗತಿಗೆ ಆಗಿರುತ್ತೆ. ಯಾಕಂದರೆ ಮುಂದಿನ ಬರುವಂಥ ಅಮಾವಾಸ್ಯೆಗೂ ಯಾವ ಗತಿಗೆ ಕೂಡ ಅಲ್ಲಿ ನಡೆಯಲ್ಲ. ಹಾಗಾಗಿ ಈ ನಾಳೆ ಬೆಳಗ್ಗೆ ನಡೆಯುವಂಥ ಅಮಾವಾಸ್ಯೆಗೆ ಸಿಕ್ಕಾಪಟ್ಟೆ ಭಕ್ತಾದಿಗಳು ಬರ್ತಾ ಇದ್ದಾರೆ. ತಾವು ಕೂಡ ಬನ್ನಿ. ವಿಶೇಷವಾದಂಥ ಅಮಾವಾಸ್ಯೆ ಅಂತ ಹೇಳ್ಬೋದು. ಈ ಅಮಾವಾಸ್ಯೆಗೆ ತಮ್ಮೆಲ್ಲರ ಒಂದು ವಿಶೇಷವಾದಂಥ ಆಶೀರ್ವಾದ ಪಡ್ಕೊಂಡು ತಮ್ಮೆಲ್ಲ ಹೆಬ್ಬಳ್ಳಿಯ ಜನರಿಗೆ, ವಿಶೇಷವಾಗಿ ನೀವು ಕೂಡ ಈ ಒಂದು ಮಠದ ಭಕ್ತರಾಗಿರೋದ್ರಿಂದ ಹೆಬ್ಬಳ್ಳಿಯ ಜನರು ಎಲ್ರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಬರುವಂಥ ನಾಳೆ 24ನೇ ತಾರೀಕು ಗುರುವಾರ ಅಮಾವಾಸ್ಯೆ, ಅದು ಕೊನೆಯ ಗದ್ದಿಗೆ. ಅದಾದ ನಂತರ ಮುಂದಿನ ತಿಂಗಳು ಅಮಾವಾಸ್ಯೆ ಏನು ಬರುತ್ತೆ ಆ ಅಮಾವಾಸ್ಯೆ ಮತ್ತೆ ಪ್ರಾರಂಭ ಆಗುತ್ತೆ. ಈ ಎರಡರ ಮಧ್ಯೆ, ಈ ಅಮಾವಾಸ್ಯೆ ಮತ್ತು ಆ ಅಮಾವಾಸ್ಯೆ ಮಧ್ಯೆ ಒಂದು ಸುನೇ ತಿಂಗಳು ಅಂತ ಹೇಳ್ತೀವಿ. ಅದು ನಮ್ಮ ಒಂದು ಮುಸ್ಲಿಂ ಸಮುದಾಯದಲ್ಲಿ ಕೆಡ ತಿಂಗಳು ಅಂತ, ಅಂದರೆ ಮೊಹರಂ ಆದ ನಂತರ 40 ದಿವಸ ಯಾವುದೇ ಹೇಳಿಕೆ ನಡೆಯಲ್ಲ. ಹಾಗಾಗಿ ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆವರೆಗೂ ಯಾವುದೇ ಗದ್ದಿಗೆ ಇಲ್ಲದೇ ಇರೋದರಿಂದ ಬಹಳಷ್ಟು ದೂರಿನ ಜನಗಳು ಬರ್ತಾ ಇರ್ತಾರೆ. ದೂರ ಊರಿನ ಜನಗಳು ಬರ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಜನಗಳು ಬರ್ತಾ ಇದ್ದಾರೆ. ದಯವಿಟ್ಟು ಬರೋದಾದರೆ ನಾಳೆನೇ ಬಂದು ಮತ್ತೆ ಒಂದು ತಿಂಗಳು ನಿಮಗೆ ಗ್ಯಾಪ್ ಇರುತ್ತೆ. ಅದಾದ ನಂತರ ಮತ್ತೆ ಪ್ರಾರಂಭ ಆಗುತ್ತೆ ಅಂತ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಭಾಳಷ್ಟು ಜನ ಮತ್ತೆ ಫೋನ್ ಮಾಡಿ ಕೇಳ್ತಾರೆ, ನಾಳೆ ಇದೇನ್ರಿ, ನಾಡಿದ್ದೇನ್ರಿ. ಎಲ್ಲ ಇನ್ಸ್ಟಾಗ್ರಾಮ್ದಲ್ಲಿ ನೋಡ್ತಾ ಇರ್ತೀರಾ, ವಾಟ್ಸಪ್ಪಲ್ಲಿ ನೋಡ್ತಾ ಇರ್ತೀರಾ, ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಾ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀರಾ. ದಯವಿಟ್ಟು ನೋಡೋರು ಇದನ್ನು ನೆನಪಿಟ್ಕೊಳ್ರಿ. ಈ ಅಮಾವಾಸ್ಯೆ ಕೊನೆಯ ಒಂದು ಗದ್ದಿಗೆ, ಬರುವಂಥ ಅಮಾವಾಸ್ಯೆಗೂ ಯಾವ ಗದ್ದಿಗೆ ಇರಲ್ಲ. ಬಂದ ಅಮಾವಾಸ್ಯೆ ನಂತರ ಮತ್ತೆ ಪ್ರತಿದಿನದಂತೆ ಪ್ರತಿನಿತ್ಯ ನಡೆಯುವಂಥ ಪ್ರತಿ ಗುರುವಾರ, ರವಿವಾರ ಅಮಾವಾಸ್ಯೆವಾಗ ನಡೀತಾನೆ ಇರುತ್ತೆ. ಹಾಗಾಗಿ ಭಕ್ತಾದಿಗಳು ತಾವೆಲ್ಲ ಈ ಒಂದು ಹೆಬ್ಬಳ್ಳಿಯ ಜನನ ಭಕ್ತರು, ಹೆಬ್ಬಳ್ಳಿಯ ಜನನ ಒಂದು ವಿಶೇಷ ಆಶೀರ್ವಾದ ಪಡೆಯೋರು ನಾಳೆ ಬಂದು ಆಶೀರ್ವಾದ ಪಡೆಯುವ ಅಂತ ಹೇಳಿದ್ರೆ, ಜೈ ಹಿಂದ್, ಜೈ ಕರ್ನಾಟಕ. ತಿಳುವಳಿಕೆ ಬಂದಂಗೆಲ್ಲ ಮನೆ ಬಿಟ್ಟು ಸಂಪರ್ಕ ತಂಡಾಡಿತು. ತಾಯಿ ಅವನ ಸಂಬಂಧ ಮರಿ ಸಾಯಕತ್ತಳು. ಆ ಚಿಂತನೆ ಒಳಗೆ ಬೀಸಗಲ್ಲಾಗ ಹಾಡ್ತಿದ್ರೊಳಗೆ ಬೀಸಗಲ್ಲಾಗ ತಾಯಿ ಮಗನ ನೆನೆಸಿ ಮಗನೊಂದು ಹಡದೇನಲ್ಲ, ಮನೆಗೆ ಮಗ ಆಗಲಿಲ್ಲ, ಜಗತ್ತಿಗೆ ಬೇಕಾದ ಮಗ ಆದ ನನ್ನ ಮಗನೊಂದು ಹಡದೇನಲ್ಲ. ಹಂಗೆ ಹಣೆ ಬರದವ ಬ್ರಹ್ಮ, ಜಗತ್ತಿಗೆ ಬೇಕಾದ ಮಗ ಸಿದ್ಧಾರೂಢ ಹಣೆ ಬರ. ನಾವು ಹಡಿತೀವಿ, ನಮ್ಮ ಮಕ್ಕಳ ಹಣೆ ಬರ ನಾವು ಬರೆಯಕ್ಕೆ ಬರೋದಿಲ್ಲ, ಬರೆದವನೇ ಬೇರೆ ಇರ್ತಾನೆ. ಅದಕ್ಕೆ ಮಗು ಹುಟ್ಟಿದ್ಕೊಳ್ಳಿ 6 ವರ್ಷಕ್ಕೆ, 6 ತಿಂಗಳಿಗೆ, 3 ತಿಂಗಳಿಗೆ, 1 ತಿಂಗಳಿಗೆ ಹಿಂಗೆ ಬರೆದ ಪ್ರಕಾರ ಅದು ತಾಯಿ ತಂದೆ ಕಾಡ್ತಿರ್ತದೆ. ತಾಯಿ ತಂದೆ ಕಳ್ಕೋಬೇಕನ್ನೋ ಒಂಥದ್ದು ಬರೆದಿರ್ತಾನೆ. ಕೇರಳ ದೇಶದ ರಾಜನ ಮಗ ಮೂಲಾ ನಕ್ಷತ್ರದಾಗ ಹುಟ್ಟಿದ. ಮೂಲಾ ನಕ್ಷತ್ರದಾಗ ಹುಟ್ಟಿದ ಕೂಡಲೇ ತಾಯಿ ತಂದೆ ಕಳ್ಕೋಬೇಕು, ರಾಜ್ಯ ಕಳ್ಕೋಬೇಕು, ಭಿಕ್ಷಾ ಬೇಡಬೇಕಂತ ಬರೆದ್ಬಿಟ್ಟಿದ್ದ. ಅವನ ಹಣೆ ಬರೆದಾಗ ಮಗು ಹುಟ್ಟಿದ 16 ವರ್ಷಕ್ಕೆ ಕೇರಳ ದೇಶದ ರಾಜ ಅವನು ಸತ್ತ, ತಾಯಿ ಸತ್ತ, ಎಲ್ಲರೂ ಸತ್ತ, ಮಗ ಉಳಿದ, ಎಲ್ಲ ರಾಜ್ಯ ಒಟ್ಟು ಸತ್ಯನಾಶ. ಕಡೆಗೆ ಭಿಕ್ಷಾ ಬೇಡಕತ್ತ. ಭಿಕ್ಷಾ ಬೇಡಿಕೊಂತ ಯಾವುದೇ ಒಂದು ಹೊರಳಗೆ ಹೋಗಿ ಮುರುಘ ಧರ್ಮ ಶಾಲೆಯಾಗಿ ಬಿದ್ದಿದ್ದ. ಮುರುಘ ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲ್ಲ ಒಂದು ಕನಸು ಕಂಡನಂತೆ. ಕೇರಳ ದೇಶ ರಾಜನ ಮಗ ಭಿಕ್ಷಕ್ಕಾಗಿ ಯಾವುದೇ ಊರಾಗಿ ಯಾವುದೇ ಶಾಲೆಯಾಗಿ ಭಿಕ್ಷಾ ಬೇಡಿಕೊಂತ ಹೋಗಿ ಮಕ್ಕೊಂಡಿದ್ದಾಗ ಕನಸ್ಬಿಟ್ಟು 16 ವರ್ಷದಾಗ ಹೀಗಾಗಬೇಕು. ಅದಕ್ಕೆ ಬ್ರಹ್ಮಜ್ಞಾನಿ ಅದನ್ನು ಕೇರಳ ದೇಶದ ರಾಜನ ಮಗನ ನೆನಪಿಗಾಗಿ ಒಂದು ಸಂಸ್ಕೃತದೊಳಗೆ ಒಂದು ಗದ್ಯ ಬರೆದಾನೆ, ಪದ್ಯ ಬರೆದಾನೆ. ಇನ್ನೊರವೆ ನಾಲಿಸಾದೊಡೆ ಪಾರ್ಥ ಧಾರ್ಮಿಕಂ, ಮುನ್ನೋರ್ವನುಂಟು ಕೇರಳ ದೇಶ ದವನಿಪಂ, ಸನ್ನುದ್ದ ಗುಣೋದಯಂ ಮೇಧಾವಿಯಂ ಬಲಯುತಂ ಬಳಿಕವಂಗೆ, ತನ್ನ ಪಟ್ಟದ ರಾಣಿಯೋಳು ನಡೆದಂಗ್ರಿ ಗರುವೆರಲಾಗಿ,
ಜೀವದೋಳು ಉತ್ಪನ್ನನಾದವ ಮೂಲ ನಕ್ಷತ್ರದಿಂದ ಅರಿಷ್ಟಾಂಶದೋಳು ಸುಕುಮಾರನು. ಕೇರಳ ದೇಶದ ರಾಜನ ಮಗ, ಅಂಥ ಭಾಗ್ಯಕ್ಕೆ ಹುಟ್ಟಿದ ಮಗ. ಅಂಥ ಟೈಮ್ನಾಗ ಹುಟ್ಟಿದ್ರೆ ಹುಟ್ಟಿದ 16 ವರ್ಷಕ್ಕೆ ಎಲ್ಲ ಕಳ್ಕೋಬೇಕು, 16 ವರ್ಷ ಭಿಕ್ಷಾ ಬೇಡಬೇಕು, ಮತ್ತು 16 ವರ್ಷದಾಗ ಕಳ್ಕೊಂಡು ಭಾಗ್ಯ ಕಾಣಬೇಕು ಅಂತ ಬರ್ತ ಬ್ರಹ್ಮ. ಅವನು ಹಣೆ ಬರ ನೋಡ್ರಿ, ಆ ಕೂಸು ಹುಟ್ಟಿದ 16 ವರ್ಷದಾಗ ಎಲ್ಲ ಕಳ್ಕೋಬೇಕು, ತಾಯಿ ತಂದೆ ವಂಶಾವಳಿ ರಾಜ್ಯ ಒಟ್ಟು ಕಳ್ಕೋಬೇಕು, ಭಿಕ್ಷಾ ಬೇಡಬೇಕು. ಭಿಕ್ಷಾ ಬೇಡ 16 ವರ್ಷ ಯಾವುದೇ ಒಂದು ಶಾಲೆಯಾಗ ಕನಸಿನಾಗ ಹೋಗಿ ಪರಮಾತ್ಮ ಆ ಸ್ವರೂಪದಾಗ ಭೇಟಿ ಆದ. ಆಣಿನ ಕಂಡ ಕನಸಿನಾಗ, ಕುದುರೆನ ಕಂಡ, ರಥನ ಕಂಡ, ಸೈನ್ಯ ತಗೊಂಡ್ ಬಂದ. ಯಾಕ ಅವ ಭಿಕ್ಷಾ ಬೇಡುವಾಗ ನೆನೆಸ್ಕೊಂತ ನಮ್ಮ ಅಪ್ಪ ಇಂಥವಿದ್ದಂತ ಆ ಚಿಂತನೆ ಒಳಗೆ ಬೀಸಕಲ್ಲ ಹಾಡ್ತಿದ್ದೊಳಗೆ ತಾಯಿ, ಬೀಸಕಲ್ಲ ತಾಯಿ ಮಗನ ನೆನೆಸಿ ಮಗನೊಂದು ಹಡದೇನಲ್ಲ, ಮನೆಗೆ ಮಗ ಆಗಲಿಲ್ಲ, ಜಗತ್ತಿಗೆ ಬೇಕಾದ ಮಗ ಆದ ನನ್ನ ಮಗ, ಮಗನೊಂದು ಹಡದೇನಲ್ಲ. ಬದಲಿ ಪದ ಮಾಡಿರಪ್ಪ ಮಾತಿ ಕಟ್ಟಿ ಹಂಗೆ ಹಣೆ ಬರದವ ಬ್ರಹ್ಮ, ಜಗತ್ತಿಗೆ ಬೇಕಾದ ಮಗ ಆದ ಸಿದ್ಧಾರೂಢ. ಹಣೆ ಬರ ನಾವು ಹಾಡ್ತೀವಿ, ನಮ್ಮ ಮಕ್ಕಳ ಹಣೆ ಬರ ನಾವು ಬರೆಯಕ್ಕೆ ಬರೋದಿಲ್ಲ, ಬರದವನ ಬೇರೆ ಇರ್ತಾನೆ. ಅದಕ್ಕೆ ಮಗು ಹುಟ್ಟಿದ್ಕೊಳ್ಳಿ 6 ವರ್ಷಕ್ಕೆ, 6 ತಿಂಗಳಿಗೆ, 3 ತಿಂಗಳಿಗೆ, 1 ತಿಂಗಳಿಗೆ ಹಿಂಗೆ ಬರೆದ ಪ್ರಕಾರದ್ದು ತಾಯಿ ತಂದೆ ಕಾಡ್ತಿರ್ತಾರೆ. ತಾಯಿ ತಂದೆ ಕಳ್ಕೋಬೇಕನ್ನುವಂಥದ್ದನ್ನು ಬರೆದಿರ್ತಾನೆ. ಕೇರಳ ದೇಶದ ರಾಜನ ಮಗ ಮೂಲ ನಕ್ಷತ್ರದಾಗ ಹುಟ್ಟಿದ. ಮೂಲ ನಕ್ಷತ್ರದಾಗ ಹುಟ್ಟಿದ ಕೂಡಲೇ ತಾಯಿ ತಂದೆ ಕಳ್ಕೋಬೇಕು, ರಾಜ್ಯ ಕಳ್ಕೋಬೇಕು, ಭಿಕ್ಷಾ ಬೇಡಬೇಕಂತ ಬರೆದು ಬಿಟ್ಟಿದ್ದ ಅವನ ಹಣೆ ಬರೆದಾಗ. ಮಗು ಹುಟ್ಟಿದ 16 ವರ್ಷಕ್ಕೆ ಕೇರಳ ದೇಶದ ರಾಜ ಅವನು ಸತ್ತ, ತಾಯಿ ಸತ್ತ, ಎಲ್ಲರೂ ಸತ್ತ, ಮಗ ಉಳಿಲ್ಲ, ಎಲ್ಲ ರಾಜ್ಯ ಒಟ್ಟು ಸತ್ಯನಾಶ ಆಯ್ತು. ಕಡೆಗೆ ಭಿಕ್ಷಾ ಬೇಡಕತ್ತಿದ. ಭಿಕ್ಷಾ ಬೇಡ್ಕೊಂತ ಬಡ್ಕೊಂತ ಯಾವುದೇ ಒಂದು ಊರೊಳಗೆ ಹೋಗಿ ಮುರುಘ ಧರ್ಮ ಶಾಲೆಯಾಗಿ ಬಿದ್ದಿದ್ದ. ಮುರುಘ ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲ್ಲ ಒಂದು ಕನಸು ಕಂಡನಂತೇಳಿ. ಕೇರಳ ದೇಶ ರಾಜನ ಮಗ ಭಿಕ್ಷುಕಾಗಿ ಯಾವುದೇ ಊರಾಗಿ ಯಾವುದೇ ಶಾಲೆಯಾಗಿ ಭಿಕ್ಷಾ ಬೇಡ್ಕೊಂತ ಹೋಗಿ ಮಕ್ಕೊಂಡಿದ್ದಾಗ ಕನಸು ಬಿತ್ತು. 16 ವರ್ಷದಾಗ ಹೀಗಾಗಬೇಕಾಗಿ. ಅದಕ್ಕೆ ಬ್ರಹ್ಮಜ್ಞಾನಿ ಅದನ್ನು ಕೇರಳ ದೇಶದ ರಾಜನ ಮಗನ ನೆನಪಿಗಾಗಿ ಒಂದು ಸಂಸ್ಕೃತದೊಳಗೆ ಒಂದು ಗದ್ಯ ಬರೆದಾನ, ಪದ್ಯ ಬರೆದಾನ. ಇನ್ನೊರವೆ ನಾಲಿಸಾದೊಡೆ ಪಾರ್ಥ ಧಾರ್ಮಿಕಂ, ಮುನ್ನೋರ್ವನುಂಟು ಕೇರಳ ದೇಶ ದವನಿಪಂ, ಸನ್ನುದ್ದ ಗುಣೋದಯಂ ಮೇಧಾವಿಯಂ ಬಲಯುತಂ ಬಳಿಕವಂಗೆ, ತನ್ನ ಪಟ್ಟದ ರಾಣಿಯೋಳ ನಡೆದಂಗ್ರಿ ಗರುವೆರಲಾಗಿ, ದಿವದೋಳು ಉತ್ಪನ್ನನಾದವ ಮೂಲ ನಕ್ಷತ್ರದಿಂದ ಅರಿಷ್ಟಾಂಶದೋಳು ಸುಕುಮಾರನು. ಕೇರಳ ದೇಶದ ರಾಜನ ಮಗ, ಅಂಥ ಭಾಗ್ಯಕ್ಕೆ ಹುಟ್ಟಿದ ಮಗ. ಅಂಥ ಟೈಮ್ನಾಗ ಹುಟ್ಟಿದ್ರೆ ಹುಟ್ಟಿದ 16 ವರ್ಷಕ್ಕೆ ಎಲ್ಲ ಕಳ್ಕೋಬೇಕು, 16 ವರ್ಷ ಭಿಕ್ಷಾ ಬೇಡಬೇಕು, ಮತ್ತು 16 ವರ್ಷದಾಗ ಕಳ್ಕೊಂಡ ಭಾಗ್ಯ ಕಾಣಬೇಕು ಅಂತ ಬರೆದ ಬ್ರಹ್ಮ. ಅವನು ಹಣೆ ಬರ ನೋಡ್ರಿ, ಆ ಕೂಸು ಹುಟ್ಟಿದ 16 ವರ್ಷದಾಗ ಎಲ್ಲ ಕಳ್ಕೋಬೇಕು, ತಾಯಿ ತಂದೆ ವಂಶಾವಳಿ ರಾಜ್ಯ ಒಟ್ಟು ಕಳ್ಕೋಬೇಕು, ಭಿಕ್ಷಾ ಬೇಡಬೇಕು. ಭಿಕ್ಷಾ ಬೇಡ 16 ವರ್ಷ ಯಾವುದೇ ಒಂದು ಶಾಲೆಯಾಗಿ ಕನಸಿನಾಗ ಹೋಗಿ ಪರಮಾತ್ಮ ಆ ಸ್ವರೂಪದಾಗ ಭೇಟಿ ಆದ. ಆಣಿನ ಕಂಡ ಕನಸಿನಾಗ, ಕುದುರೆನ ಕಂಡ, ರಥನ ಕಂಡ, ಸೈನ್ಯ ತಗೊಂಡ್ ಬಂದ. ಯಾಕೆ ಅವ ಭಿಕ್ಷಾ ಬೇಡುವಾಗ ನೆನೆಸ್ಕೊಂತ ನಮ್ಮ ಅಪ್ಪ ಇಂಥವಿದ್ದಂತ, ನಮ್ಮ ರಾಜ್ಯ ಹಿಂಗಿತ್ತಂತ, ಆಣಿದ್ದು ಅಂತ, ಒಂಟಿದ್ದು ಅಂತ, ನಮ್ಮ ಅಪ್ಪ ಇಷ್ಟು ಬಂಗಾರ ಇತ್ತಂತ, ಇಂಥ ಶ್ರೀವಾಸ ಏನೇನೋ ಅನ್ಕೊಂತ ಆಟಾಡ್ತಿದ್ದ. ನನ್ನ ಹಣೆ ಬರಿ ಅಂಥದೈತಿ ಅಂತ ಹೇಳಿ ಹಿಂಗೆ ಆ ಖುಷಿಗೇನು ಗೊತ್ತು, ನಮ್ಮ ಮೂಲ ನಕ್ಷತ್ರದಾಗ ಹುಟ್ಟಿನ. ಈ ಒಂದು ಬುದ್ಧಿ ಬಂದಂಗೆಲ್ಲ ಭ್ರಾಂತಿ ಒಳಗೇನೆ ತಿರುಗ್ತಿತ್ತು. ಆದರೂ ಹೊಟ್ಟೆ ಸಲುವಾಗಿ ಭಿಕ್ಷಾ ಬೇಡ್ತಿತ್ತು, ಯಾವರಾಗಾರ ಮಕ್ಕೊಂತಿತ್ತು. ಕನಸಿನಾಗೆ ಎಲ್ಲ ಬಂದು ಹೋಗ್ಬಿಟ್ಟು ಅಂದಾಗ ಪರಮಾತ್ಮ
ಮುಂದೊಂದು ದಿನ ನೀ ಆ ಭಾಗ್ಯ ಕಾಣ್ತೀವಿ ಸೊಳೆ ಮಗನೇ 16 48 ವರ್ಷ ಆಗಬೇಕು. ಅದಕ್ಕೆ 1ನೇ ಚರಣ 2ನೇ ಚರಣ 3ನೇ ಚರಣ ಅಂದ್ರೆ 4ನೇ ಚರಣರಾಗಿ ಎಲ್ಲ ನೀ ಮತ್ತ ರಾಜನಪ್ಪ ಅಂತ ಬರೆದಿದ್ದಂತೆ. ಈ ಜೀವನದೊಳಗೆ 4 ಚರಣ ಪ್ರತಿಯೊಬ್ಬರಿಗೂ 4 ಚರಣ. 25 ವರ್ಷಕ್ಕೆ 1 ಚರಣ, 25 ವರ್ಷಕ್ಕೆ 1 ಚರಣ, ಅವು 4 ಚರಣ. ನಮ್ಮ ಕೈಯಾಗ ಬರ್ದಾನ ಬ್ರಹ್ಮ 25 25 25 25. ಅದಕ್ಕೆ ಈ ಗೆರಿ ಎಲ್ಲಿ ಮಟ್ಟ ಓಡಿರ್ತದೆ ಅಷ್ಟು ಆಯುಷ್ಯ ಇರ್ತಾವ ಅಂತಾರೆ. ಸೊಳ್ಳೆ ಅವ್ನು ನೋಡ್ರಿಲ್ಲ ಮತ್ತೆ. ಅದಕ್ಕೆ 4 ಚರಣದೊಳಗೆ ಕೇರಳ ದೇಶದ ರಾಜನ ಮಗ 4ನೇ ಚರಣಕ್ಕೆಲ್ಲ ಕಂಡ. ಮತ್ತು ಕೇರಳ ದೇಶ ಆಗಿ ಉಳಿತು, ರಾಜ್ಯ ಆಗಿ ಉಳಿತು. ಮಕ್ಕಳು ಹುಟ್ಟಿದಂಥ ಟೈಮ್ ಮುಖ್ಯ ನಾವು ನೋಡ್ತಿರ್ಬೇಕು, ಅದನ್ನು ಬರೆದಿಡಬೇಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.